ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಇಲ್ಲೇನ್ ಮಾಡ್ತಾ ಇದ್ದೀನಿ ಅನ್ಕೊಂಡ್ರಾ? ಸುಬ್ಬಿ ಕುಟ್ಟಿ ಈ ದಾಸವಾಳದ ಎಲೆ ಹಾಕಿ ಹೇರ್ ಪ್ಯಾಕ್ ಮಾಡ್ಕೊಡು ಅಂತ ಕೇಳಿದ್ಲು. ಈ ಕ್ವೆಶ್ಚನ್ ಆನ್ಸರ್ ಸೆಷನ್ ನಲ್ಲಿ ಅದು ಮರ್ತೆ ಹೋಗಿದೆ. ಅದಕ್ಕೆ ಇವಾಗ ಈ ದಾಸವಾಳ ಎಲ್ಲ ಕಿತ್ತು ಅದನ್ನೊಂದು ಹೇರ್ ಪ್ಯಾಕ್ ಮಾಡಿ ಅವಳು ಕೊಟ್ಬಿಟ್ರೆ ಅವಳು ಹಾಕೋತಾಳೆ. ಇದನ್ನ ಮುಗಿಸ್ಬಿಟ್ಟು ಬರ್ತೀನಿ. ಮ್ಯಾಮ್, ಪೂಜೆ ಮಾಡುವಾಗ ಫ್ರೂಟ್ಸ್ನ ಯಾಕೆ ಹಾಗೆ ಮಾಡಿದ್ದು ಎಕ್ಸ್ಪ್ಲೇನ್ ಮಾಡಿ. ಸಾಮಾನ್ಯವಾಗಿ ನೈವೇದ್ಯ ಮಾಡುವಾಗ ಅದನ್ನ ತೊಟ್ಟು ಮುರಿತಾರೆ ಅಲ್ವಾ, ಅರ್ಘ್ಯ ಬಿಟ್ಟು ಮೇಲೆ ಒಂಚೂರು ಅಂದ್ರೆ ಅದು ದೇವ್ರಿಗೆ ಅರ್ಪಿಸ್ದಾಗೆ ಅಥವಾ ದೇವ್ರಿಗೆ ತಿಂದ ಹಾಗೆ ಅನ್ನೋ ಅರ್ಥ. ಅದು ತುಂಬಾ ಡೀಟೇಲ್ಡ್ ಆಗಿ ನನಗೂ ಗೊತ್ತಿಲ್ಲ. ಹಿರಿಯರು ಏನ್ ಮಾಡ್ಕೊಂಡ್ ಬಂದಿದ್ರು ಅದನ್ನ ನೋಡಿ ನಾನು ಅದೇ ರೀತಿ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ನಮ್ಮ ಪದ್ಧತಿಗಳಲ್ಲಿ ಏನೇ ಮಾಡಿದ್ರು ಅದಕ್ಕೆ ಅದ್ರ ಹಿಂದೆ ಒಂದು ಸೈನ್ಸ್ ಇದ್ದೇ ಇರುತ್ತೆ. ಸೊ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಒಂದು ಚತುಷ್ಟ ಮಂಡಲ ಮಾಡಿ ಅದ್ರ ಮೇಲೆ ನೈವೇದ್ಯಕ್ಕಿಡುವಂಥ ಪದಾರ್ಥಗಳನ್ನೆಲ್ಲ ಇಟ್ಟು ಅದಕ್ಕೆ ಒಂಚೂರು ಅರ್ಘ್ಯ ಬಿಟ್ಟು ತುದಿ ಮುರಿದು ಅದು ದೇವ್ರಿಗೆ ಅರ್ಪಿತವಾಗ್ಲಿ, ದೇವರು ಅದನ್ನ ಸ್ವೀಕರಿಸ್ಲಿ ಅಂದ್ರೆ ತಿನ್ಲಿ ಅನ್ನೋ ಅರ್ಥದಲ್ಲಿ ಅನ್ನೋ ಒಂದು ಥಾಟ್ ಅಲ್ಲಿ ಮಾಡ್ತಾರೆ. ಸೊ ಅಷ್ಟೇನೆ, ಅದೇ ಪದ್ಧತಿ. ಅದು ಎಲ್ಲರೂ ದೊಡ್ಡವ್ರು ಹೇಗೆ ಮಾಡ್ಕೊಂಡ್ ಬಂದಿದ್ದಾರೋ ನಾನು ಹಾಗೆ ಮಾಡಿದ್ದೀನಿ. ಯಾವ ಕ್ಷೇತ್ರದ ನರಸಿಂಹಸ್ವಾಮಿ ನಿಮ್ಮ ಮನೆ ದೇವರು ಮೇಡಮ್? ಸಿಬಿ, ಸಿರಾ ಹತ್ರ ಸಿಬಿ ಅಂತಿದೆ. ಅಂದ್ರೆ ಸಿರಾಗೂ ಮುಂಚೆ, ಅದು ತುಮಕೂರಿಂದ ಒಂದು 25 ಕಿಲೋಮೀಟರ್ ಸಿಬಿ ಅಂತ. ಅದು ಮನೆ ದೇವರು. ಆ ಕ್ಷೇತ್ರದ ಲಕ್ಷ್ಮೀ ನರಸಿಂಹ. ಆಮೇಲೆ ಇನ್ಯಾರು ಕೇಳಿದ್ದಾರೆ ಗೋವರ್ಧನ್ ಅಂದ್ರೆ ಯಾರು ಸುಧಾರಾಣಿ ಅವರೇ ಅಂತ. ಅಷ್ಟೇ, ಗೋವರ್ಧನ್ ಕೇಳಿದ್ರೆ ಇವಾಗ ಏನ್ ಅನ್ಬೋದು. ಗೋವರ್ಧನ್ ನನ್ನ ಹಸ್ಬೆಂಡ್. ಇದೇ ಈ ಕರೆಕ್ಟ್ ಸಿಕ್ಕಾಕೊಂತು. ಹೌ ಓಲ್ಡ್ ಆರ್ ಯುವರ್ 2 babies? ವಯಸ್ಸು ಕೇಳಬಾರ್ದು. ದೇ ಆರ್ ವೆರಿ ಯಂಗ್ ಅಟ್ ಹಾರ್ಟ್, ಲೈಕ್ ದೇರ್ ಮದರ್. ಮ್ಯಾಮ್, ಮೇಕಪ್ ಮಾಡುವುದು ಹೇಗೆ? ಮೇಕಪ್ ಮಾಡೋದು ಹೇಗೆ ಅಂತಂದ್ರೆ ಎಷ್ಟೊಂದು ಮೇಕಪ್ ಟ್ಯುಟೋರಿಯಲ್ಸ್ ವಿಡಿಯೋಗಳಿದೆ, ನೀವು ಅದನ್ನು ನೋಡ್ಬೋದು, ಟ್ರೈ ಮಾಡ್ಬೋದು. ನಿಮ್ಮ ಸ್ಕಿನ್ಗೆ ಯಾವ ಥರ ಕಾಸ್ಮೆಟಿಕ್ಸ್ ಸೂಟ್ ಆಗುತ್ತೆ. ಫಸ್ಟ್ ಆಫ್ ಆಲ್, ಅದೆಲ್ಲದಕ್ಕಿಂತ ಮುಂಚೆ ಕಾಸ್ಮೆಟಿಕ್ಸ್ ಬಳಕೆ ಮಾಡೋದು ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಅಂತ ಯೋಚನೆ ಮಾಡಿ. ಈಗ ನನ್ನ ಪ್ರೊಫೆಷನ್ಗೆ ಬೇಕೇ ಬೇಕು, ಹಾಗಾಗಿ ಯೂಸ್ ಮಾಡ್ತೀನಿ. ಆದರೆ ಬೇರೆ ಟೈಮಲ್ಲಿ ನನ್ನ ಮುಖಕ್ಕೆ ಒಂದು ಮಾಯಿಶ್ಚರೈಸರ್ ಬಿಟ್ಟರೆ ಬೇರೆ ಏನೂ ಹಾಕಲ್ಲ. ಸೊ ಅವಶ್ಯಕತೆ ಇದೆಯಾ ಅಂತ ನೋಡಿ. ಆಮೇಲೆ ನಿಮಗೆ ಹೌದು ಬೇಕು ಅಂತ ಅನ್ಸಿದ್ರೆ ಬೇಕಾದಷ್ಟು ಪ್ರಾಡಕ್ಟ್ಸ್ ಇದೆ, ನಿಮ್ಮ ಸ್ಕಿನ್ಗೆ ಸೂಟ್ ಆಗೋದು, ನಿಮ್ಮ ಫೇಸ್ ಟೈಪ್ಗೆ ಸೂಟ್ ಆಗುವಂಥ ಮೇಕಪ್. ಅಂದರೆ ಅದು ಕಣ್ಣು ಬರ್ಕೊಳ್ಳೋದಿರ್ಬೋದು, ಐ ಮೇಕಪ್ ಇರ್ಬೋದು, ಲಿಪ್ಸ್ಟಿಕ್ ಶೇಡ್ಸ್ ಇಂದ ಹಿಡಿದು ಎಲ್ಲನೂ, ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಅದನ್ನು ನೀವು ನೋಡಬೇಕಾಗತ್ತೆ. ಮೇ ಬಿ ಯಾವ್ದಾದ್ರು ಒಂದಿನ ನಾನು ಶೂಟಿಂಗ್ ಹೇಗೆ ಮೇಕಪ್ ಮಾಡ್ಕೋತೀನಿ ಅನ್ನೋದು ಒಂದು ವಿಡಿಯೋ ಮಾಡ್ತೀನಿ. ಆಮೇಲೆ ಜೊತೆಗೆ ಫಂಕ್ಷನ್ಸ್ಗೆಲ್ಲಾದರೂ ಹೋದರೆ ಒಂದು ಸ್ವಲ್ಪ ಲೈಟಾಗಿ ಮೇಕಪ್ ಮಾಡ್ಕೋತೀನಿ. ಅದನ್ನು ಕೂಡ ಲೈಟಾಗಿ ಮೇಕಪ್ ಅಂದರೆ ಮೆಜಾರಿಟಿ ಐ ಮೇಕಪ್ ಆ್ಯಂಡ್ ಲಿಪ್ಸ್ಟಿಕ್ ಅದೆಲ್ಲ, ಅದು ಕೂಡ ಒನ್ ಆಫ್ ದ ವಿಡಿಯೋಸ್ ಐ ಡೂ ಇಟ್. ಓಕೆ. ಆಮೇಲೆ తెలుగు మూవీలో ఎప్పుడు కంబ్యాక్ ఇస్తారు? ఏంటోనండి తెలీదు. మంచి క్యారెక్టర్స్ వస్తే, మంచి బ్యానర్, మంచి డైరెక్టర్, మంచి ఆఫర్ వస్తే డెఫినెట్గా చేస్తాను. ఇప్పుడు ఏదో మూవీ త్వరలో డబ్బింగ్, అంటే అది బైలాంగ్వేజ్ మూవీ అండి, తొందరగా తెలుగులోనూ రిలీజ్ అవుతుంది. ఓకేనా? బాగుందా నా తెలుగు? కరెక్ట్గా మాట్లాడానా? మీరు చెప్పాలి. ఓకే. ವಿಚ್ ಇಸ್ ಯುವರ್ ನೆಕ್ಸ್ಟ್ ಪ್ರಾಜೆಕ್ಟ್ ಮ್ಯಾಮ್? ನೆಕ್ಸ್ಟ್ ಪ್ರಾಜೆಕ್ಟ್ ಒಂದು 3-4 ನಡೀತಾ ಇದೆ. ಸೊ ಚೌಕಿದಾರ ಒಂದು, ಆಮೇಲೆ ಇನ್ನೆರಡು ಸಿನಿಮಾ ಶುರು ಆಗಬೇಕಾಗಿದೆ, ಇನ್ನು ಹೆಸರಿಟ್ಟಿಲ್ಲ. ಸೊ ಸದ್ಯಕ್ಕೆ ಅದು ಆ್ಯಡ್ಸ್ಗಳು ಮಾಡ್ತಾ ಇದ್ದೀನಿ. ಇದು ಮೇಜರ್ ವರ್ಕ್ ಇವಾಗ ಯೂಟ್ಯೂಬ್ಗೆ ವಿಡಿಯೋಸ್ ಮಾಡೋದು, ಅದು
ಆಮೇಲೆ ನಿಮ್ಗೆಲ್ರಿಗೂ ಗೊತ್ತಿದೆ ನನ್ನ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಇನ್ನೂ ನಡೀತಾ ಇದೆ. ಸೊ ದೀಸ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್. ಅಬ್ಬಬ್ಬಬ್ಬಾ, ಸುಮಾರು ಪ್ರಶ್ನೆಗಳನ್ನ ಆನ್ಸರ್ ಮಾಡಿದೆ. ಇರಿ, ಈಗ ಇನ್ನೊಂದು ಸ್ವಲ್ಪ ನೀರು ಕುಡಿದು ನೆಕ್ಸ್ಟು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಿ ಆಮೇಲೆ ಮತ್ತೆ ಪ್ರಶ್ನೆಗಳನ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಇನ್ನೊಂದು ಪ್ರಶ್ನೆ ಯಾರು ಕೇಳಿದ್ದಾರೆ, ನೀವು ದೇವ್ರಿಗೆ ನೈವೇದ್ಯಕ್ಕೆ ಅಡುಗೆ ಮಾಡ್ತಾ ಇರುವಾಗ ಚಪ್ಪಲಿ ಹಾಕ್ಕೊಂಡಿದ್ರಿ ಅಂತ. ಹೌದು, ನಾನು ಚಪ್ಪಲಿ ಹಾಕ್ಕೊಂಡಿದ್ದೆ. ಅದು ನಾನು ಬರೀ ಮನೇಲೇ ಉಪಯೋಗಿಸೋವಂಥ ಚಪ್ಪಲಿ. ನಾನು ಆ ಚಪ್ಪಲಿನ ಹೊರಗಡೆ ಎಲ್ಲೂ ಹಾಕ್ಕೊಂಡು ಹೋಗಲ್ಲ, ಮನೆಯಿಂದ ಆಚೆ ಎಲ್ಲೂ ಹೋಗೋದೇ ಇಲ್ಲ. ಅದು ಮನೇಲಿದ್ದಾಗ ಮಾತ್ರ ಬಳಸೋವಂಥ ಚಪ್ಪಲಿ. ಈಗ ಎಷ್ಟೊಂದು ಬದಲಾಗಿದೆ ಅಲ್ವಾ, ನಾವು ಎಷ್ಟೊಂದು ಆಚಾರ ವಿಚಾರಗಳು ಅಥವಾ ಆಚರಣೆಗಳಲ್ಲಿ ಬದಲಾವಣೆಗಳಾಗಿದೆ. ಅದೇ ಎಷ್ಟೊಂದೆಲ್ಲ ಬಿಡ್ತಾ ಬಂದಿದ್ದೀವಿ. ಈಗ ಹಾಗೆ ನೋಡೋಕ್ಕೋದ್ರೆ ಮುಂಚೆ ಎಲ್ಲ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇತ್ತು, ಈಗೆಲ್ಲ ಗ್ಯಾಸ್ ಸ್ಟವ್ಗೆ ಬಂದಿದ್ದೀವಿ. ಯಾವುದನ್ನು ಒಂದು ಡಿಸ್ರೆಸ್ಪೆಕ್ಟ್ ಮಾಡಬೇಕು ಆ ಉದ್ದೇಶ ಅಲ್ಲ. ಈಗ ಕೆಲವೊಂದು ಸತಿ ಆರೋಗ್ಯ ಸಮಸ್ಯೆಗಳಿರುತ್ತೆ, ಸೊ ಹಾಗಾಗಿ ಕೆಲವೊಂದೆಲ್ಲ ಪಾಲಿಸೋದಕ್ಕಾಗೋದಿಲ್ಲ. ನನಗೆ ಈಗ ಕಾಲಿನ ಪ್ರಾಬ್ಲಮ್ ಇದೆ, ಹಾಗಾಗಿ ಅದೊಂದು ಸ್ವಲ್ಪ ಕುಷನಿಂಗ್ ಇರುತ್ತೆ, ನಾನು ಬಳಸಲೇಬೇಕು. ಜೊತೆಗೆ ಈ ಗ್ರನೈಟು, ಈ ಮಾರ್ಬಲ್ನೆಲ್ಲ ಕಾಲು ಥಂಡಿ ಆಗುತ್ತೆ, ಸೊ ಹೆಲ್ತು ಹಾಳಾಗತ್ತೆ, ಅಪ್ಸೆಟ್ಗಳಾಗತ್ತೆ. ಸೊ ಏನಂತಾರೆ, ಇಟ್ ಈಸ್ ಜಸ್ಟ್ ಅ ಮ್ಯಾಟರ್ ಆಫ್ ಕನ್ವೀನಿಯನ್ಸ್ ಅಷ್ಟೇ. ನಾನು ಆಗಲೇ ಹೇಳ್ದಂಗೆ ಕೆಲವೊಂದು ಸತಿ ಭಕ್ತಿ, ನನ್ನ ಪ್ರಕಾರ, ಇದು ನನ್ನ ಒಂದು ವೈಯಕ್ತಿಕ ಒಪಿನಿಯನ್, ಭಕ್ತಿ ಮುಖ್ಯ. ಹಾಗಂತ ಅಂದ್ಬಿಟ್ಟು ಎಲ್ಲ ಬಿಡಬೇಕು ಅಂತಲ್ಲ, ಆದರೆ ಆದಷ್ಟು ಮಟ್ಟಿಗೆ ಯಾವ್ದು ಆಗುತ್ತೋ, ಎಷ್ಟು ಮಟ್ಟಕ್ಕೆ ಆಗುತ್ತೋ ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗದೆ ಅದನ್ನು ಫಾಲೋ ಮಾಡೋಕ್ಕೆ ನೋಡ್ತೀನಿ, ಅದನ್ನು ಮಾಡ್ತಾಯಿದ್ದೀನಿ. ಆ್ಯಂಡ್ ಜೊತೆಗೆ ಮೈ ಪರ್ಸ್ನಲ್ ದಿಸ್ ಥಿಂಗ್ ಇಸ್, ನನಗೆ ಭಕ್ತಿ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ. ನೋಡಿ, ಯಾವಾಗಲಿನ ಹಾಗೆ ನಿಮ್ಗಳ ಜೊತೆ ಮಾತಾಡ್ತಾ, ಅಂದರೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಜೊತೆಗೆ ಹಾಗೆ ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಟ್ಟೆ. ಆದರೆ ಈ ಒಂದು ವಿಡಿಯೋನ ಎಂಡ್ ಮಾಡೋಕ್ಕೆ ಮುಂಚೆ ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳು ಇದೆ, ಅದಕ್ಕೆ ಉತ್ತರ ಕೊಡ್ತೀನಿ. ಆಮೇಲೆ ಕೆಲವೊಂದು ಶಂಕರ್ ನಾಗ್ ಅವ್ರ ಬಗ್ಗೆ, ಅಪ್ಪಾಜಿ ಹೇಳಿದ್ರ ಬಗ್ಗೆ ಎಲ್ಲ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅದನ್ನು ಹೇಳ್ತೀನಿ. ನೀವು ಮೈಕ್ ಯೂಸ್ ಮಾಡಲ್ವಾ, ಸೌಂಡ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳಿದ್ದೀರಾ. ಇಲ್ಲ, ನಾನು ಫಸ್ಟ್ ಒಂದು 3-4 ವಿಡಿಯೋ ಬಿಟ್ಟರೆ, ಏಕೆಂದರೆ ಅವಾಗ ಇನ್ನೂ ನಾನು ಟ್ರಯಲ್ ಆ್ಯಂಡ್ ಎರರ್ ನೋಡ್ತಾ ಇದ್ದೆ, ಹೇಗೆ ಮಾಡಬೇಕು ಏನು ಅದೆಲ್ಲ ಇನ್ನೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಒಂದು ಫಸ್ಟ್ 3-4 ವಿಡಿಯೋಸಲ್ಲಿ ಮೈಕ್ ಯೂಸ್ ಮಾಡಿದ್ದಿಲ್ಲ. ಬಟ್ ಅದಾದಮೇಲೆ ಮೆಜಾರಿಟಿ ಆಫ್ ದ ವ್ಲಾಗ್ಸ್ ಎಲ್ಲದರಲ್ಲೂ ಮೈಕ್ ಯೂಸ್ ಮಾಡಿದ್ದೀನಿ. ಸೊ ನೋಡಿ, ಇಲ್ಲೇ ಕಾಣುತ್ತೆ ಮೈಕ್ ಯೂಸ್ ಮಾಡಿದ್ದೀನಿ. ಯಾಕೆ ಕ್ಲಾರಿಟಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಗೊತ್ತಿಲ್ಲ, ಬಟ್ ಖಂಡಿತವಾಗ್ಲೂ ಚೆಕ್ ಮಾಡ್ತೀನಿ, ಅದೇನಾದರೂ ಟೆಕ್ನಿಕಲ್ ಸೈಡ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಫಾರ್ ಯುವರ್ ಸಜೆಷನ್, ಬಟ್ ಡೆಫಿನೆಟಾಗಿ ಚೆಕ್ ಮಾಡ್ತೀನಿ. ಮೈಕ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಆಮೇಲೆ ತುಂಬ ಜನ ಬೇಜಾರು ಮಾಡ್ಕೊಂಡಿದ್ದೀರಾ, ಅಯ್ಯಯ್ಯೋ ಶ್ರೀರಸ್ತು ಮುಗ್ದೋಗ್ತಾ ಇದೆಯಾ, ವಿ ವಿಲ್ ಮಿಸ್ ಯು ಅಂತೆಲ್ಲ. ಅದಕ್ಕೆ ಉತ್ತರ ಇಲ್ಲ, ಖಂಡಿತ ಇಲ್ಲ, ಮುಗಿತಾ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ಆಮೇಲೆ ಜೊತೆಗೆ ಇನ್ನು ಕೆಲವ್ರು ಕೇಳಿದ್ದೀರಾ ನಮ್ಮ ಶ್ರೀರಸ್ತು ಟೀಮ್ ಜೊತೆ ವಿಡಿಯೋ ಮಾಡಿ ಅಂತ. ಖಂಡಿತ ಟ್ರೈ ಮಾಡ್ತೀನಿ, ನನಗೂ ತುಂಬ ಆಸೆ ಇದೆ ಅವರೆಲ್ಲರ ಜೊತೆ ವಿಡಿಯೋ ಮಾಡಬೇಕು ಅಂತ. ಬಟ್ ಕೆಲಸ ನಡೀತಾ ಇರೋದು ಏನಾಗುತ್ತೆ ಅಂತಂದ್ರೆ ತುಂಬ ಹೆಕ್ಟಿಕ್ ಆಗಿರುತ್ತೆ. ಏಕೆಂದರೆ ಇಷ್ಟು ಸೀನ್ಸ್ ಮಾಡಬೇಕು, ಈ ಥರ ಎಲ್ಲ ಟಾರ್ಗೆಟ್ ಇರುತ್ತೆ ಅಲ್ವಾ, ಯಾಕೆಂದರೆ ಎಪಿಸೋಡ್ಗಳು ಹೋಗಬೇಕು. ಸೊ ಹಾಗಾಗಿ ಈ ಥರ ವಿಡಿಯೋ ಅದೆಲ್ಲ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಅಲ್ಲಿ ಕೆಲಸ ಆಗಲ್ಲ. ಸೊ ಅದಕ್ಕೆ ಇದುವರೆಗೂ ನಾನು ವಿಡಿಯೋ ಮಾಡಿಲ್ಲ, ಬಟ್ ಡೆಫಿನೆಟ್ಲಿ ಐ ವಿಲ್ ಟ್ರೈ. ಆಮೇಲೆ ಅಪ್ಪಾಜಿ ಏನು ಹೇಳೋರು ಗೊತ್ತಾ, ಯಾವಾಗಲೂ ಇದನ್ನು ಐ ಥಿಂಕ್ ಸುಮಾರು ಸತಿ ನಾನು ಬೇರೆ ಇಂಟರ್ವ್ಯೂಗಳಲ್ಲೂ ಹೇಳಿದ್ದೀನಿ. ಯಾವಾಗಲೂ ಪುಸ್ತಕ ಓದ್ತಾ ಕೂತಿರ್ತಿದ್ನಲ್ಲ, ಚಿಕ್ಕ ಲೈಟ್ ಇದ್ರೆ ಅಲ್ಲಿ ಪುಸ್ತಕ ಓದು ನಾನ್ ಸ್ಟಾಪ್, ಅಲ್ಲಿ ಶಾರ್ಟ್ ಇಲ್ಲ ಅಂತಂದರೆ ನನ್ನ ಕೈಯಲ್ಲಿ ಡೆಫಿನೆಟಾಗಿ ಪುಸ್ತಕ ಇರ್ತಾ ಇತ್ತು. ಅವಾಗ ಯಾವಾಗಲೂ ಹೇಳೋರು, ಕಲಾವಿದರಿಗೆ ಕಣ್ಣು ತುಂಬ ಮುಖ್ಯ. ಏಕೆಂದರೆ ಆ್ಯಸ್ ಇಟ್ ಈಸ್ ನಾವು ಇಷ್ಟೊಂದು ಲೈಟ್ಸು ಅದೆಲ್ಲ ನೋಡಿ ಕಣ್ಣು ಸ್ಟ್ರೈನ್ ಆಗಿರುತ್ತೆ.
ಆಮೇಲೆ ಮೇಕಪ್ ಅದೆಲ್ಲ ಇರುತ್ತೆ, ಎಲ್ಲರೂ ಒಂಥರ ಕಣ್ಣಿಗೆ ತುಂಬ ಸ್ಟ್ರೈನ್ ಆಗುತ್ತೆ. ಸೊ ನಿನ್ಗೊಂಚೂರು ಪುಸ್ತಕ ಸಿಕ್ಕಿದಾಗ ಪುಸ್ತಕ ಓದಬೇಡ ಅಂತ ಹೇಳಲ್ಲ, ಅದು ಒಳ್ಳೆ ಅಭ್ಯಾಸನೇ. ಆದರೆ ನಿಮಗೆ ಸಮಯ ಸಿಕ್ಕಿದಾಗ ಕಣ್ಣು ಮುಚ್ಕೊಂಡು ಕೂತ್ಕೋ, ಕಣ್ಣಿಗೆ ಒಂದು ಸ್ವಲ್ಪ ರೆಸ್ಟ್ ಕೊಡು ಅಂತ ಯಾವಾಗಲೂ ಅಡ್ವೈಸ್ ಮಾಡೋರು. ಆಮೇಲೆ ಯೋಗದಲ್ಲಿ ತ್ರಾಟಕ ಅಂತ ಮಾಡ್ತಾರೆ ಗೊತ್ತಾ, ಕಣ್ಣು ಮಿಟ್ಟಿಸ್ದೆ ಒಂದು ಗುರಿ ಇಟ್ಕೊಂಡು ಒಂದು ಆಬ್ಜೆಕ್ಟ್ನ ಇಟ್ಕೊಂಡು ಅಥವಾ ಎಲ್ಲಾದ್ರೂ ಒಂದು ನಮ್ಮ ಕಣ್ಣಿನ ದೃಷ್ಟಿನ ಫಿಕ್ಸ್ ಮಾಡಿ ಹಾಗೆಯೇ ನೋಡ್ತಾ ಇರಬೇಕು, ಎಲ್ಲೂ ಆ ಕಡೆ ಈ ಕಡೆ ನೋಡದೆ ಕಣ್ಣು ಮಿಟ್ಟಿಸ್ದೆ. ಅವಾಗ ಅದು ದಟ್ ಇಸ್ ಆಲ್ಸೋ ಅ ಟೈಪ್ ಆಫ್ ರಿಲ್ಯಾಕ್ಸೇಷನ್, ಎನ್ ಎಕ್ಸಸೈಸ್ ಫಾರ್ ದ ಐ. ಆಮೇಲೆ ಹೀಗೆ ಆ ಕಡೆ ಈ ಕಡೆ ನೋಡೋದು, ಕಣ್ಣೆಲ್ಲ ಹಿಂಗೆ ಸುತ್ತ ಮಾಡೋದು, ಆ ಎಕ್ಸಸೈಸಸ್ಗಳೆಲ್ಲ ಅಪ್ಪಾಜಿ ಹೇಳಿಕೊಟ್ಟಿದ್ರು ಅದು. ಆಮೇಲೆ ಐ ಥಿಂಕ್ ಲಾಸ್ಟ್ ಕ್ವೆಶ್ಚನ್, ಬಾಕಿ ಕ್ವೆಶ್ಚನ್ಸ್ ಏನಿದ್ರು ಇನ್ನೊಂದು ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಮೊನ್ನೆ ನರಸಿಂಹ ಜಯಂತಿಗೆ ಮಾಡಿದಂಥ ವಿಡಿಯೋದಲ್ಲಿ ಕೆಲವರು ಹೇಳಿದರು ಹೆಣ್ಮಕ್ಳು ಮಂಗಳಾರತಿ ಮಾಡಬಾರ್ದು, ಆಮೇಲೆ ಗಂಟೆ ಬಾರಿಸ್ಬಾರ್ದು, ತುಳಸಿ ಮುಟ್ಟಬಾರ್ದು ಅಂತ. ಖಂಡಿತವಾಗ್ಲೂ ಇದೆಲ್ಲ ಶಾಸ್ತ್ರದ ಬಗ್ಗೆ, ನಮ್ಮ ಪದ್ಧತಿಗಳ ಬಗ್ಗೆ ನನಗೆ ತುಂಬ ಗೌರವ ಇದೆ, ಭಕ್ತಿ ಇದೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಸಂಪ್ರದಾಯಗಳನ್ನೆಲ್ಲ ಬಿಟ್ಟು ಹೋಗಬೇಕು ಅಂತಲ್ಲ, ಆದರೆ ಮನೇಲಿ ಬೇರೆ ಯಾರು ಇಲ್ಲದೆ ಇದ್ದಾಗ ನಾವೇ ಮಾಡಬೇಕು ಅಂತ ಅಂದಾಗ ಮಾಡಲೇಬೇಕಲ್ವ. ಆಮೇಲೆ ಈ ಶಾಸ್ತ್ರಗಳು, ಸಂಪ್ರದಾಯ, ಆಮೇಲೆ ಭಕ್ತಿ ಅಂತ ಬಂದಾಗ ಸ್ವಲ್ಪ ನನಗೆ ಭಕ್ತಿನೇ ಒಂದು ಕೈ ಮೇಲೆ ಅಂತ ಹೇಳ್ಬೋದು. ಹಾಗಾಗಿ ನಾನು ಒಂದು ಭಕ್ತಿಯ ದೃಷ್ಟಿಯಲ್ಲಿ ಪೂಜೆ ಮಾಡ್ತೀನಿ. ಯಾಕೆಂದರೆ ಅಟ್ ದ ಎಂಡ್ ಆಫ್ ದ ಡೇ ನಾವು ದೇವ್ರ ಪೂಜೆ ಮಾಡೋದು ಯಾತಕ್ಕೆ, ನಮಗೆ ಒಂದು ಸಮಾಧಾನ ಸಿಗಲಿ, ಒಂದು ಒಳ್ಳೆ ಎನರ್ಜಿ ಕ್ರಿಯೇಟ್ ಆಗಲಿ, ಒಂದು ಪಾಸಿಟಿವಿಟಿ ಕ್ರಿಯೇಟ್ ಆಗಲಿ ಅಂತ ಅಲ್ವಾ. ಆಮೇಲೆ ನಾನು ಈ ಭಾಷೆ ಬಗ್ಗೆ ಹೇಳಿದಾಗೇನೆ ಒಂದೊಂದು ಕಡೆ ಪೂಜೆ ಮಾಡುವ ವಿಧಾನ ಬೇರೆ ಬೇರೆ ಥರ ಇರುತ್ತೆ. ಕೆಲವರು ಇದರಲ್ಲಿ ಬೇರೆ ಥರ ಪೂಜೆ ಮಾಡ್ತಾರೆ. ಅಂದರೆ ಲೈಕ್ ಉತ್ತರ ಕರ್ನಾಟಕದಲ್ಲಿ ಬೇರೆ ಥರ ಇರ್ಬೋದು, ಮಂಗಳೂರಲ್ಲಿ ಜಾಸ್ತಿ ಹೆಣ್ಮಕ್ಳು ಪೂಜೆ, ಆ ಕಡೆ ಸೈಡ್ ಅಂದರೆ ಕೋಸ್ಟಲ್ ಬೆಲ್ಟ್ ಅಲ್ಲೆಲ್ಲ ಹೆಣ್ಮಕ್ಳು ಜಾಸ್ತಿ ಪೂಜೆ ಮಾಡಲ್ಲ, ಗಂಡಸರೇ ಪೂಜೆ ಮಾಡೋದು ಜಾಸ್ತಿ. ನಮ್ಮ ಕಡೆ ಬೇರೆ ಥರ. ಇವಾಗ ನಮ್ಮಲ್ಲೆಲ್ಲ ಹೆಣ್ಮಕ್ಳು ನಾವು ತುಳಸಿ ಪೂಜೆ ಮಾಡೇ ಮಾಡ್ತೀವಿ. ಸೊ ಈ ಥರ ಎಲ್ಲ ಇರುವಾಗ ನಾವು ಎಲ್ಲದನ್ನು ಗೌರವಿಸ್ಬೇಕು, ಎಲ್ಲದನ್ನು ಏನಂತಾರೆ, ಇದು ಎಲ್ಲವೂ ನಮ್ಮದೇ ಅಲ್ವಾ. ಇದೆಲ್ಲವೂ ಒಬ್ರೊಬ್ರು ಒಂದೊಂಥರ ಪಾಲನೆ ಮಾಡ್ಕೊಂಡು ಬರ್ತಾರೆ. ಅದನ್ನೆಲ್ಲದನ್ನು ನಾವು ವಿ ಶುಡ್ ಆಕ್ಸೆಪ್ಟ್, ರೆಸ್ಪೆಕ್ಟ್ ಅಷ್ಟೇ ವಿನಃ ಹೀಗೆ ಮಾಡಬಾರ್ದು ಹಾಗೆ ಮಾಡಬಾರ್ದು ಅಂತಲ್ಲ. ಬಟ್ ಓವರ್ ಆಲ್ ಬಂದಾಗ ನನಗೆ ಭಕ್ತಿ ಸ್ವಲ್ಪ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀನಿ. ಅದು ಮಾಡಿದಾಗ ಏನೋ ಒಂಥರ ಒಂದು ಮನಸ್ಸಿಗೆ ನೆಮ್ಮದಿ. ಆಮೇಲೆ ನಾನೇನು ತುಂಬ ಶಾಸ್ತ್ರೋಕ್ತವಾಗಿ ತುಂಬ ಪುರೋಹಿತರನ್ನ ಕರೆಸಿ ಪೂಜೆ, ಅವರೆಲ್ಲ ಯಾವ ಥರ ಪೂಜೆ ಮಾಡ್ತಾರೋ ಆ ಥರ ಪೂಜೆ ಎಲ್ಲ ನಾನು ಮಾಡಿದ್ದಲ್ಲ. ಅದು ದಿನನಿತ್ಯ ಸಾಮಾನ್ಯವಾಗಿ ನಾವು ಮನೇಲಿ ಏನು ಮಾಡ್ತೀವಿ, ಒಂದು ದೀಪ ಹಚ್ಚಿ ದಿನ ಒಂದು ಮಂಗಳಾರತಿ ಮಾಡಿ ಏನಾದರೂ ಇದ್ದರೆ ನೈವೇದ್ಯಕ್ಕೆ ಇಟ್ಕೊಂಡು ಮಾಡ್ತೀವಲ್ಲ, ಅಷ್ಟೇ ಸಾಮಾನ್ಯವಾಗಿ ದಿನನಿತ್ಯ ಮಾಡುವಂಥ ಪೂಜೆನೇ ಮಾಡಿದ್ದು. ಸೊ ಅಷ್ಟೇ. ಸೊ ಯಾವುದೇ ಒಂದು ಆಚಾರ ವಿಚಾರ ಆಗಲಿ ಅಥವಾ ಒಂದು ಸಂಸ್ಕೃತಿನಾಗಲಿ ಗೌರವಿಸಬಾರ್ದು, ಅದೆಲ್ಲ ಏನಿಲ್ಲ. ಭಕ್ತಿ ದೃಷ್ಟಿನಲ್ಲಿ ಮಾಡಿದಂಥ ಒಂದು ಪೂಜೆ ಅದು ಅಷ್ಟೇ. ನನಗೆ ಭಕ್ತಿ ಒಂದು ಖುಷಿ ಕೊಡುತ್ತೆ, ಒಂದು ನೆಮ್ಮದಿ ಕೊಡುತ್ತೆ. ನನ್ನ ಪ್ರಕಾರ ಅದು ನನಗೆ, ನನ್ನ ಒಂದು ಲೈಫ್ ಸ್ಟೈಲ್ಗೆ, ನನ್ನ ಇದಕ್ಕೆ ಅದು ತುಂಬ ಮುಖ್ಯ ಅಂತ. ಈಗ ಲಾಸ್ಟಲ್ಲಿ ಎಷ್ಟೊತ್ತಾಗೋಯ್ತು ನೋಡಿ. ಹಾಗೆ ನಾನು ಶಂಕರ್ ನಾಗ್ ಅವ್ರ ಜೊತೆ ಹಳ್ಳಿಯ ಸುರಾಸುರರು ಅವ್ರ ಪೇರಾಗಿ, ಅವ್ರ ಜೋಡಿಯಾಗಿ ಮಾಡಿದಂಥ ಒಂದು ಸಿನಿಮಾ. ಬಟ್ ಅನ್ಫಾರ್ಚುನೇಟ್ಲಿ ಏನು ಅಂತಂದರೆ, ನಾವು ಆ ಸಿನಿಮಾಗೆ ಸಾಂಗ್ ಶೂಟಿಂಗ್ ಮಾಡೋಕ್ಕೆ ಮುಂಚೆನೇ ಅವ್ರ ಆಕ್ಸಿಡೆಂಟ್ ಆಗೋಯ್ತು. ಬಟ್ ಆ ಸಿನಿಮಾ ನಾವು ಶೂಟಿಂಗ್ ಮಾಡುವಾಗ ಅವರು ಮಾರುತಿ ವ್ಯಾನಲ್ಲಿ ಬರೋರು, ಅವರೇ ಡ್ರೈವ್ ಮಾಡಿಕೊಂಡು ಬರೋರು. ಅವ್ರದ್ದೊಂದು ಮಾರುತಿ ವ್ಯಾನ್ ಇತ್ತು. ಆ ಮಾರುತಿ ವ್ಯಾನಲ್ಲಿ ಹಿಂದೆ ಇದು ಡೋರ್ ಹಿಂದೆ ಮೇಲ್ಗಡೆ ಅದು ಹಿಂಗೆ ಓಪನ್ ಆಗುತ್ತಲ್ಲ ಮೇಲಕ್ಕೆ, ಆ ಥರ ಓಪನ್ ಮಾಡ್ತು ಅಂತಂದರೆ ಅಲ್ಲಿ ಒಂದು ಟೈಪ್ ರೈಟರ್ ಎಲ್ಲ ಇಟ್ಕೊಂಡಿದ್ರು.
ಅವ್ರಿಗೆ ಒಂದು ಸ್ವಲ್ಪ ಬಿಡುವಿನ ಸಮಯದಲ್ಲಿ ಕೂತ್ಕೊಂಡು ಅವರು ಸ್ಕ್ರಿಪ್ಟ್ ಟೈಪ್ ಮಾಡೋರು, ಏನೋ ಅಂತ ಟೈಪ್ ಮಾಡೋರು. ಆಮೇಲೆ ಎಷ್ಟು ನ್ಯೂಸ್ ಪೇಪರ್ಗಳಿದೆಯೋ ಕನ್ನಡ, ಇಂಗ್ಲೀಷು ಎಲ್ಲನೂ ಅಷ್ಟು ನ್ಯೂಸ್ ಪೇಪರ್ಗಳು ಅವ್ರು ಓದೋರು ಎಲ್ಲ ಇರ್ತಾ ಇತ್ತು. ಆಮೇಲೆ ಮ್ಯಾಗಝೈನ್ಸ್ ಇರ್ಬೋದು, ಬುಕ್ಸ್ ಇರ್ಬೋದು, ಅದೆಲ್ಲ. ಸೊ ಅವಾಗ ಒಂದಿನ ನಾನು ಹೀಗೆ ಪುಸ್ತಕಗಳು ಓದ್ತಾ ಕೂತಿದ್ದೆ, ಅವರು ಅದನ್ನು ಅಬ್ಸರ್ವ್ ಮಾಡಿದ್ರು. ಅವಾಗ ಕೇಳಿದ್ರು, ನೀನು ಓದ್ತೀಯಾ, ನಿಂಗೆ ಓದೋದು ಇಷ್ಟನಾ ಅಂತ. ಹಾಂ ಸರ್, ನಂಗೆ ತುಂಬ ಇಷ್ಟ, ಐ ಲವ್ ಟು ರೀಡ್ ಅಂತೆಲ್ಲ ಹೇಳಿದೆ. ಆಗ ಏನು ಬುಕ್ಸ್ ಓದ್ತೀಯಾ, ಯಾವ ಥರ ಜಾನರ್ ಬುಕ್ಸ್ ಇಷ್ಟ ಅಂತ. ಸೊ ನಾನು ಹೇಳಿದೆ, ನನಗೆ ಈಗ ತುಂಬ ಫಿಕ್ಷನ್ ಇಷ್ಟ, ಫಿಕ್ಷನ್ ಓದ್ತೀನಿ ಅಂತೆಲ್ಲ. ಆಗ ಅವರು ನ್ಯೂಸ್ ಪೇಪರ್ ಓದ್ತೀಯಾ ಅಂತ ಕೇಳಿದ್ರು. ಓದ್ತೀನಿ, ಆದರೆ ಕೆಲವೊಂದು ಸೆಕ್ಷನ್ಸ್ ಮಾತ್ರ ಓದ್ತೀನಿ ಅಂತ ಹೇಳಿದ್ದೆ. ಸಂಡೇ ನ್ಯೂಸ್ ಪೇಪರ್ ಓದ್ತೀನಿ ಜಾಸ್ತಿ ಅಂತ. ಅದರಲ್ಲಿ ಪಜಲ್ಸು, ಆಮೇಲೆ ಕಾಮಿಕ್ ಸ್ಟ್ರಿಪ್ ಅದೆಲ್ಲ ಬರ್ತಾ ಇತ್ತಲ್ಲ, ಈಗಲೂ ಬರುತ್ತೆ. ಸೊ ಅದನ್ನು ಜಾಸ್ತಿ ಓದ್ತೀನಿ. ಅವಾಗ ಅವ್ರು ಹೇಳಿದ್ರು, ಇಲ್ಲ, ದಿನ ನ್ಯೂಸ್ ಪೇಪರ್ ಓದೋದು ಅಭ್ಯಾಸ ಮಾಡ್ಕೋ, ಕಂಪಲ್ಸರಿ ಓದಲೇಬೇಕು ನ್ಯೂಸ್ ಪೇಪರು, ಯಾಕೆ ಓದಬೇಕು ಅಂತೆಲ್ಲ ಕೆಲವೊಂದೆಲ್ಲ ಎಕ್ಸ್ಪ್ಲೈನ್ ಮಾಡಿದರು. ಆಮೇಲೆ ಬುಕ್ಸ್ ವಿಷಯ ಬಂದಾಗ ನಾನು ಸುಮಾರು ಸತಿ ಹೇಳಿದ್ದೀನಿ, ನನಗೆ ಆತ್ಮಚರಿತ್ರೆ ಅಂತಾರೆ, ಏನಂತಾರೆ, ಬಯೋಗ್ರಫಿಗಳು, ಆಟೋಬಯೋಗ್ರಫಿ, ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಅಥವಾ ಅವರ ಜೀವನದ ಬಗ್ಗೆ ಬರ್ಕೊಂಡಿರ್ತಾರಲ್ಲ, ಅದು ಓದೋದು ತುಂಬ ಇಷ್ಟ ಅಂತ. ನನಗೆ ಅದು ಇಂಟ್ರೆಸ್ಟ್ ಬಂದಿದ್ದೆ ಶಂಕರ್ ನಾಗ್ ಅವರಿಂದ. ಅವ್ರು ಹೇಳಿದ್ರು, ಆಟೋಬಯೋಗ್ರಫಿಗಳು ಓದು, ಬಯೋಗ್ರಫಿಗಳೋದು, ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರು ಹೇಗೆ ಸಾಧನೆ ಮಾಡಿದ್ದಾರೆ, ಅವರು ಹೇಗೆ ಮೇಲೆ ಬಂದಿದ್ದಾರೆ, ಎಷ್ಟು ಕಷ್ಟಪಟ್ಟಿರ್ತಾರೆ, ಅವರು ದೇರ್ ಆಲ್ ಎ ಸೋರ್ಸ್ ಆಫ್ ಇನ್ಸ್ಪಿರೇಷನ್. ನೀನು ಅಂಥ ಪುಸ್ತಕಗಳೆಲ್ಲ ಓದಬೇಕು. ಅದೊಂಥರ ಒಂದು ಟೆಕ್ಸ್ಟ್ ಬುಕ್ ಇದ್ದ ಹಾಗೆ, ಯು ಕ್ಯಾನ್ ಲರ್ನ್ ಸೋ ಮೆನಿ ಥಿಂಗ್ಸ್ ಅಂತ. ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಏಕೆಂದರೆ ನನಗೆ ಬಯೋಗ್ರಫೀಸ್ ಓದೋದು ಅಂದರೆ ತುಂಬ ಇಷ್ಟ. ಈಗಲೂ ತುಂಬ ಓದ್ತೀನಿ. ಈಗ ಕರೆಂಟ್ ತಂದಿಟ್ಕೊಂಡಿದ್ದೀನಿ, ಓದೋಕ್ಕೆ ಶುರು ಮಾಡಬೇಕು. ಮಧ್ಯದಲ್ಲಿ ಸ್ವಲ್ಪ ಓದೋದು ತಪ್ಪು ಹೋಗಿತ್ತು, ಈಗ ಮತ್ತೆ ಶುರು ಮಾಡಿದ್ದೀನಿ. ನನ್ನ ಫೇವ್ರೆಟ್ ಅವರು ರತನ್ ಟಾಟಾ, ಅವ್ರ ಬಗ್ಗೆ ಓದೋಕ್ಕೆ ಶುರು ಮಾಡಿದ್ದೀನಿ. ಸೊ ಥ್ಯಾಂಕ್ಸ್ ಟು ಶಂಕರ್ ನಾಗ್ ಅವ್ರಿಗೆ. ನಿಜವಾಗ್ಲೂ ಅವ್ರು ಹೇಳಿದ್ರಿಂದ ನಾನು ಆ ಒಂದು ಜಾನರ್ ಆಫ್ ಬುಕ್ಸ್ ಓದೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಐ ರೆಡ್ ಸೋ ಮೆನಿ ಇನ್ಸ್ಪಿರೇಷನಲ್ ಸ್ಟೋರೀಸ್. ಆ್ಯಂಡ್ ಅದೆಲ್ಲ ನನ್ನ ಜೀವನದಲ್ಲಿ ನನಗೆ ತುಂಬಾ ಸಹಾಯ ಆಗಿದೆ, ತುಂಬಾ ಹೆಲ್ಪ್ ಆಗಿದೆ. ಥ್ಯಾಂಕ್ಸ್ ಟು ಹಿಮ್. ಓಕೆ, ಸರಿ, ಹಾಗಾದರೆ ನಾನು ಮುಂದಿನ ವಾರ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ you all take care. This is Journey of Life, positively with smile and love. Namaskara.